ಏನೇ ಆದ್ರೂ ಆಮೇಲೆ ಅದನ್ನ ನಾನು ಎದುರಿಸ್ತೀನಿ. ಉತ್ತರ ಕೊಡೋ ಟೈಮ್ ಬಂತು. ನನ್ನ ಮಗಳ ಜೊತೆಲಿ ನಾನಿದ್ದೀನಿ. ನೀನೇ ಮದುವೆ ಮಾಡಿಸು. ವಾಟ್? ಏನ್ ನಡೀತಿದೆ ಅಲ್ಲಿ? ಅಲ್ಲ, ಯಾರು ಮದುವೆನ ನಿಲ್ಲಿಸ್ತಾರೆ ಅಥವಾ ರಂಪಾಟ ಮಾಡ್ತಾರೆ ಅನ್ಕೊಂಡಿದ್ನೋ ಅವರೇ ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. ಜೊತೆಗೆ ಮದುವೆ ಆಗೋವರೆಗೂ ಗುಟ್ಟಾಗಿರ್ಲಿ ಅಂತ ಬೇರೆ ಹೇಳ್ತಿದ್ದಾರೆ. ನಾನು ಅಂದ್ಕೊಂಡಿದ್ದೇನು ಇಲ್ಲಿ ಆಗ್ತಿರೋದೇನು ಒಂದು ಅರ್ಥ ಆಗ್ತಿಲ್ವಲ್ಲ ನನಗೆ. ನಾನೇ ಏನಾದರೂ ಓವರಾಗಿ ಥಿಂಕ್ ಮಾಡೋದ್ನ? ಅಲ್ಲ, ಯಾರ ಕಣ್ಣಿಗೂ ಕಾಣಿಸ್ದೇ ಇರೋ ಸತ್ಯ ಶುಭ ಕಣ್ಣಿಗೆ ಮಾತ್ರ ಹೇಗೆ ಕಾಣಿಸುತ್ತೆ? ಅವಳು ನನ್ನ ಲೈಫಿಗೆ ಬಂದಿದ್ದು ಏನೇನೋ ಮಿರಾಕಲ್ ನಡೀತಾ ಇದೆ. ನಾನು ಯಾವುದನ್ನ ಸತ್ಯ ಅಂದ್ಕೊಂಡಿದ್ನೋ ಅದೆಲ್ಲ ಸುಳ್ಳಾಗ್ತಿದೆ, ಯಾವುದನ್ನ ಸುಳ್ಳು ಅಂದ್ಕೊಂಡಿದ್ನೋ ಅದೆಲ್ಲ ಸತ್ಯ ಆಗ್ತಿದೆ. ಎಲ್ಲ ಉಲ್ಟಾ. ಇನ್ನೂ ಅದೇನೇನು ಸರ್ಪ್ರೈಸ್ಗಳು ಕಾದಿದೆಯೋ. ಇಷ್ಟು ದಿನ ನನ್ ಪಟ್ ನೋವು, ಸಂಕಟ, ಅವಮಾನಕ್ಕೆಲ್ಲ ಒಂದೇ ಸತಿ ಮಾತು ಕೊಟ್ಬಿಟ್ಟೆ. ಶಬರಿ ತರ ಕಾಯ್ತಾ ಇದ್ದೆ ನನ್ ಕೈಯಾರೆ ನನ್ ಮಗನ್ನ ಮುಟ್ಟಿ ಮಾತಾಡ್ಸ್ಬೇಕು ಅಂತ. ಕೊನೆಗೂ ನೀನ್ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ನನ್ ಮಗ ಚಿಕ್ಕವನಿದ್ದಾಗ ಅಮ್ಮ ಅಂತ ಓಡ್ ಬಂದು ನನ್ ತೊಡೆ ಮೇಲೆ ಕುತ್ಕೊಂಡು ಆಟ ಆಡ್ತಿದ್ದ. ಆಗ ನನ್ಗಾಗಿದ್ ಸಂತೋಷನ ನನ್ ಮತ್ತೆ ಇವತ್ತು ಅನ್ಭವಿಸ್ದೆ. ಎಷ್ಟು ವರ್ಷ ಆದ್ಮೇಲೆ ಇವತ್ತು ನನ್ ಮಗ ನನ್ನ ಜೊತೆಲಿ ಮಾತಾಡಿಸ್ದ. ನಾನು ಅವನ್ ಕೈ ಮುಟ್ಟಿದೆ. ನನ್ ಪುಟಾಣಿ ಕದ್ದ ಓಡ್ ಬಂದು ಅಮ್ಮ ಅಂತ ಕರ್ದಂಗಾಯ್ತು. ಇಷ್ಟಕ್ಕೆ ನಾನು ಇಷ್ಟು ವರ್ಷ ಕಾದಿದ್ದು. ನಾನು ಬೇರೆ ಇದೇನು ಬೇಡ. ನಾನು ಆಸೆ ಪಟ್ಟಿದ್ದು ನನ್ನ ಮಗ ನನ್ನ ಜೊತೆ ಮಾತಾಡಿಸ್ದ. ತಾಯಿ ಕರಳು ಏನನ್ ಕೇಳುತ್ತೆ? ಮಕ್ಕಳ ಬಾಯಿಂದ ಒಂದು ಒಳ್ಳೆ ಮಾತು. ಆ ಒಂದು ಒಳ್ಳೆ ಮಾತು ತಾಯಿ ಹೃದಯನ ಪ್ರೀತಿಲಿ ತುಂಬಿಸುತ್ತೆ. ಸಾಕು ಸಾಕು ಅನ್ನೋಷ್ಟು ಆನಂದನ್ ಕೊಡುತ್ತೆ. ನನಗೆ ಬೇರೆ ಇನ್ನೇನು ಬೇಡ. ನನಗೆ ಇಷ್ಟು ಸಾಕು. ನಾನ್ಸೆನ್ಸ್. ಇವ್ರ ಜೊತೆ ನನ್ನನ್ನು ಒಬ್ಬನೇ ಬಿಟ್ಟು ಹೋಗ್ಬಿಟ್ಟ. ನಾನು ಬೇರೆ ಇವ್ರ ಜೊತೆ ಜಗಳ ಆಡಿದ್ದೀನಿ, ಎಷ್ಟೊಂದು ಮಾತುಗಳು ಬೈದಿದ್ದೀನಿ. ಈಗ ಇವ್ರ ಜೊತೆ ನಿಂತ್ಕೊಳ್ಳೋದು ಅಂದರೆ ಹೇಗೆ? ಆಕ್ವರ್ಡ್ ಸೈಲೆನ್ಸ್. ಹಿಂಸೆ ಆಗ್ತಿದೆ. ಯುವ ಪಾಪ ಏನ್ ಅನ್ಕೊಳ್ತಿದ್ದಾನೋ? ನನ್ನ ಜೊತೆ ನಿಂತ್ಕೊಳ್ಳೋಕ್ಕೆ ಅವನಿಗಿಷ್ಟ ಇರ್ಲಿಲ್ವೇನೋ? ನಾನೇ ಮಾತಾಡ್ಸಿದ್ರೆ ಮಾತಾಡ್ತಾನ? ಕೋಪ ಮಾಡ್ಕೊಂಡ್ರೆ? ಪಕ್ಕನೇ ಇದ್ರು ಮಾತಾಡ್ಸದೆ ನಿಂತ್ಕೊಂಡ್ರೆ ಅವನ್ ತಪ್ಪು ತಿಳ್ಕೊಳಲ್ವಾ? ಅವನೇ ಮದ್ವೆ ಕರೆದಿದ್ದಾನೆ, ಮಾತಾಡ್ಸ್ಬಿಡ್ಲಾ? ಬೇಡ ಅನ್ಸುತ್ತೆ. ಅವನಿಗೆ ನನ್ ಕಂಡ್ರೆ ಕೋಪ ಇದೆ. ಏನ್ ಮಾಡ್ಲಿ? ಎಲ್ಲ ಹೋಗ್ತಾನೆ, ಬರ್ಲಿ. ಅವನ್ ಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ನಾನೇ ಊಟ ಹಾಕಿದ್ರು ಪರವಾಗಿಲ್ಲ. ನನ್ ಮಾತ್ ಮೀರಿ ಯಾವಳನ್ನಾದ್ರೂ ಈ ಮನೆಗೆ ಕರ್ಕೊಂಡ್ ಬಂದ್ರೆ ಕತ್ತಿಡ್ದು ಆಚೆಗೆ ದಪ್ತೀನಿ. ರೀ, ಸಿಕ್ಕುನೇನ್ರಿ ಅವನು? ಇಲ್ಲ ಕಣೆ, ಎಲ್ಲ ಕಡೆನೂ ಹುಡುಕ್ ನೋಡಿದೆ, ಎಲ್ಲೂ ಇಲ್ಲ. ಅವನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ, ಅವನೆಲ್ಲೂ ಹೋಗಿಲ್ವಂತೆ. ಇನ್ನೆಲ್ಲ ಹಾಳಾಗಿ ಹೋಗ್ತಾನೆ? ವಾಪಸ್ ಮನೆಗೆ ಬರ್ಲೇಬೇಕಲ್ವಾ? ನೆನ್ನೆ ಉಗ್ದಿದ್ದೀನಲ್ಲ, ಅದಕ್ಕೆ ಎಲ್ಲ ಹೋಗಿರ್ತಾನೆ. ಆದ್ರೆ ನಾನ್ ಮಾತ್ರ ಅವನ್ನ ಅಷ್ಟು ಸುಲಭವಾಗಿ ಬಿಡಲ್ಲ. ಇನ್ ಹೀಗೆ ಹಠ ಮಾಡ್ತಿರೋದೇ ಕಣೆ ಅವನು ಮನೆ ಬಿಟ್ಟು ಹೋಗಿರೋದು. ಅಲ್ಲ ಕಣೆ, ಮಕ್ಕಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ವಾ? ಅದ್ರೊಳಗೆ ವಯಸ್ಸಿಗೆ ಬಂದು ಮಕ್ಕಳ ಜೊತೆ ಹೀಗೆ ನಡ್ಕೊಳ್ಳೋದು. ಸಾಕು, ಸುಮ್ಮನೆ ಇರಿ. ನಾನೇನು ಅವನಿಗೆ ಕೆಟ್ಟದ್ ಬಯಸ್ತಿಲ್ಲ. ಅನುಕೂಲಸ್ತ್ರ ಮನೆ ಹೆಣ್ಣು ತಗೊಂಬಂದು ಗಂಟಾಕಿದ್ರೆ ಆ ಹುಡುಗಿ ಮನೆಗೆ ಬರ್ತಾ ಸರಿಯಾಗಿ ತರ್ತಾಳೆ. ಒಬ್ಳೆ ಮಗಳು, ಆಸ್ತಿ ಅಂತಸ್ತು ಜಾಸ್ತಿ ಇದೆ. ನನ್ನ ಮಗನ್ಗೆ ತಾನೇ ಒಳ್ಳೇದಾಗದು. ಹ್ಞೂ ಅಪ್ಪ, ಹೌದು. ಅಣ್ಣನ ಮದುವೆ ಆದ್ರೆ ನನ್ನ ಮದುವೆ ರೂಟು ಹೇಗೋ ಕ್ಲಿಯರ್ ಆದ ಹಾಗೆ ಅಲ್ವಾ? ನಿಮ್ಗಳಿಗೆ ಬುದ್ಧಿ ಹೇಳಕ್ ನೋಡ್ತೀನಿ ನೋಡಿ, ನನಗ್ ಬುದ್ಧಿ ಇಲ್ಲ. ಈಗ ಗೊತ್ತಾಯ್ತಾ ನಿಮ್ಗೆ? ನಿಮ್ ಫ್ಯಾಮಿಲಿಲಿರೋರ್ಗೆ, ಅಣ್ಣ ಅತ್ತಿಗೆಗೆ ಯಾರಿಗೂ ಬುದ್ಧಿ ಇಲ್ಲ. ಹೌದು, ನೀವು ಅವ್ರ ಮನೆಗೆ ಹೋಗಿ ನೋಡಿದ್ರಾ? ಬೆಕ್ಕು ಮುನಿಸ್ಕೊಂಡ್ರೆ ಪಕ್ಕದ ಮನೆಗೆ ಹೋಗುತ್ತಲ್ಲ,
ಹಾಗೆ ಇವ್ನು ಇಲ್ಲಿ ಜಗಳ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗೋದು. ಇಶಾನಿ, ಶುಭಂಗ್ ಕಾಲ್ ಮಾಡು. ಅಮ್ಮ, ಅವ್ರಿಗೆ ಫೋನ್ ಮಾಡಿದ್ರು ಯಾವುದೇ ಉಪಯೋಗ ಇಲ್ಲ. ಅವನಲ್ಲಿ ಇದ್ರೂ ಇಲ್ಲ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅವ್ರು ಎಲ್ಲರೂ ಅವನ ಕಡೆನೆ. ನಾನೇ ಹೋಗಿ ಚೆಕ್ ಮಾಡ್ತೀನಿ. ಅವನಲ್ಲಿ ಏನಾದ್ರೂ ಇದ್ರೆ ಎಳ್ಕೊಂಡು ಕರ್ಕೊಂಡ್ಬರ್ತೀನಿ. ಹಾಗೆ ಮಾಡು. ಮೊದಲೇ ಮನೆಯವ್ರಿಗೆ ನಮ್ಮನ್ನ ಕಂಡ್ರೆ ಆಗಲ್ಲ. ನಾವು ಉದ್ಧಾರ ಆಗ್ತಿದೀವಿ ಅಂತ ಗೊತ್ತಾದ್ರೆ ಈ ಮದ್ವೆ ನಿಲ್ಸಿದ್ರು ನಿಲ್ಲಿಸ್ತಾರೆ. ಯು ಡೋಂಟ್ ವರಿ ಅಮ್ಮ, ನಾನು ಹೋಗ್ತಿದ್ದೀನಲ್ವಾ, ಎಳ್ಕೊಂಡೇ ಕರ್ಕೊಂಡ್ಬರ್ತೀನಿ. ವೇಟ್ ಅಂಡ್ ವಾಚ್. मेरा हिंदी बहुत अच्छा. हाई स्कूल में हिंदी हमारा थर्ड क्लास है. लैंग्वेज है। हाँ हाँ, थर्ड लैंग्वेज. मैं बड़ा सीखता हूँ. तुम्हारा नाम क्या है? मैं अंजुम। ಜುಮ್ बहुत अच्छा. अंजुम जुमजुम. ಕಾಫಿ ತಗೊಳ್ಳಿ. ತಗೊಳ್ಳಿ. पियो पियो, नाच के नहीं है, पियो.